ಹಲೋ ಫ್ರೆಂಡ್ಸ್, ಮಂಗಳವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್. ಮೊದಲಿಗೆ ಮೀನಾ ಮತ್ತು ಸೂರ್ಯ ಪೂಜೆ ಮಾಡ್ತಾ ಇರೋದಕ್ಕೆ ಇದರಲ್ಲಿ ಇವರಿಬ್ಬರು ಕೂಡ ಏನೋ ಮೇಕಪ್ ಕೋರ್ಸ್ ಮಾಡಿಸ್ತೀನಿ ಅಂತ ಹೇಳಿಬಿಟ್ಟು ಅಲ್ಲಿ ಮೇಕಪ್ ಕೋರ್ಸ್ ಅಂತ ಹೇಳಿ ಮಾಡಿಸ್ಕೊಂಬಂದಿರ್ತಾಳೆ. ಮನೋಜ ಎಲ್ಲ ತಂದಿಡ, ಹ್ಞೂ ಇಲ್ಲೇ ಇಡು ಅಂತ ಹೇಳಿ ಎಲ್ಲನೂ ಇಡಿಸ್ಕೊತಾ ಇರ್ತಾನೆ. ಸರಿ ಅಂತ ಹೇಳಿ ಎಲ್ಲ ಅರೇಂಜ್ಮೆಂಟ್ ಆಗುತ್ತೆ. ಅಮ್ಮ ಏನಮ್ಮ ಯೋಚನೆ ಮಾಡ್ತಾ ಇದೆಯಾ, ಬಾ ಟೈಮ್ ಆಯಿತು, ಎಲ್ಲ ಪೂಜೆ ಮಾಡು, ಮಂಗಳಾರತಿ ಮಾಡು ಅಂತ ಹೇಳಿ ಹೇಳ್ತಾ ಇರ್ತಾನೆ. ಆಗ ಏನಮ್ಮ ಮೀನಾ, ಪೂಜೆ ಮಾಡ್ತಾ ಇರೋದು ನೀನು, ಮಂಗಳಾರತಿ ಮಾತ್ರ ಇವ್ರು ಮಾಡ್ತಾ ಇದ್ದಾರೆ ಯಾಕೆ ಅಂತ ಹೇಳಿದಾಗ, ನೋಡಿ ಪೂಜೆಗೆ ಬಂದಿದ್ದೀರಾ, ಕೂತ್ಕೊಂಡ್ರಾ, ಈ ಕಡುಬು ರವೆ ಉಂಡೆ ಪ್ರಸಾದ ಕೊಟ್ಟರು ಅಂತ ಅಂದರೆ ಈಸ್ಕೊಂಡು ತಿಂದ್ಬಿಟ್ಟು ಹೋಗಿ, ನಮ್ಮ ಮನೆಯಲ್ಲಿ ಏನಾಗುತ್ತೆ ಅನ್ನೋದು ನಿಮಗೆ ಯಾಕೆ ಅಂತ ಹೇಳಿ ಕೇಳ್ತಾಳೆ. ಆಗ ಇಲ್ಲಕ್ಕ, ಅವರು ನಮ್ಮ ಮನೆ ಹಿರಿ ಜೀವ, ಅವರು ಪೂಜೆ ಮಂಗಳಾರತಿ ಮಾಡಿದ್ರೆ ನಂಗೆ ತುಂಬಾ ಖುಷಿಯಾಗುತ್ತೆ ಅಂತ ಹೇಳ್ತಾಳೆ. ಆಗ ಏನು ಬೇಡಮ್ಮ, ಬಾ ನೀನೇ ಮಾಡ್ಕೋ ಅಂತ ಹೇಳಿ ಹೇಳ್ತಾಳೆ. ಆಗ ಇಲ್ಲತ್ತೆ ನೀವು ಮಾಡಿ ಅಂತ ಹೇಳಿ ಹೇಳ್ತಾಳೆ. ಆಗ ಮೀನಾ ಶಾಂತಿ ಸುಮ್ಮನೆ ಮಾಡಿ ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳಿ ಶಾಂತಿ ಮಾಡೋದಕ್ಕೆ ಶುರು ಮಾಡ್ತಾಳೆ. ಸರಿ ಅಂತ ಹೇಳಿ ಎಲ್ರಿಗೂ ಕೂಡ ಮಂಗಳಾರತಿ ಕೊಟ್ಕೊಂಡು ಬರ್ತಾಳೆ. ಹಾಗೆ ಮೀನಾ ಫ್ರೆಂಡ್ಸ್ ಹತ್ರ ಬಂದು ಪೂಜೆಗೆ ಬಂದ್ವಾ ಅಥವಾ ಪ್ರಸಾದ ತಿಂದ್ವಾ ಹೋದ್ವಾ ಅಷ್ಟರಲ್ಲೇ ಇರಬೇಕು, ಸುಮ್ಮನೆ ಜಾಸ್ತಿ ಮಾತಾಡಬಾರ್ದು. ನಿಮ್ಗೇನು ಕೆಲಸ ಹೇಳಿ, ಬೇರೆಯವ್ರ ಮನೇಲಿ ಪ್ರಸಾದ ಕೊಡೋದನ್ನೇ ಕಾಯ್ತಿರ್ತೀರ ಅನಿಸುತ್ತೆ ಅಲ್ವಾ ಅಂತ ಹೇಳಿ ಕೇಳ್ತಾಳೆ. ಅಯ್ಯೋ ಹಾಗೆಲ್ಲ ಏನೂ ಇಲ್ಲ, ನಮ್ಮ ಮನೆಯಲ್ಲಿ ಕರೀತಾರೆ ಆದರೆ ನಾವು ಹೋಗಲ್ಲ ಅಷ್ಟೇ ಅಂತ ಹೇಳಿ ಹೇಳ್ತಾಳೆ. ಆಗ ಹೌದೌದು, ಬೇಗ ಇವ್ರಿಗೆಲ್ಲ ಪ್ರಸಾದ ಕೊಟ್ಬಿಟ್ಟು ಕಳಿಸೆ ಅಂತ ಹೇಳಿ ಹೇಳ್ತಾಳೆ. ನೀನಾ ಪ್ರಸಾದ ಕೊಡು ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳಿ ಪ್ರಸಾದ ಕೊಡೋದಕ್ಕೆ ಇವಳು ಕೂಡ ಬಂದುಬಿಡ್ತಾಳೆ. ಆಗ ಸೂರ್ಯ ಎಲ್ಲ ಸೇರಿಕೊಂಡು ಪ್ರಸಾದನ ಕೊಡ್ತಾರೆ. ಸರಿ ಅಂತ ಹೇಳಿ ಕೊಡಬೇಕಾದ್ರೆ ನೋಡಿ ಪ್ರಸಾದ ತುಂಬ ಚೆನ್ನಾಗಿದೆ ಮೀನಾ, ತುಂಬ ಕಡೆ ಪ್ರಸಾದ ತಿಂದಿದ್ದಮ್ಮ, ಆದರೆ ಎಲ್ಲೂ ಈ ಥರ ರುಚಿ ಇರಲಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಹೌದೌದು, ಕರೆದಿದ್ದ ಕಡೆ ಎಲ್ಲ ಹೋಗೋದಕ್ಕೆ ಕಾಯ್ಕೊಂಡು ಕೂತಿರ್ತೀರ ಅಲ್ವಾ, ಪ್ರಸಾದ ಎಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳಿ, ಇನ್ನೇನಾಗುತ್ತೆ ರುಚಿ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಅಂತ ಹೇಳ್ತಾಳೆ. ಆಗ ನಮ್ಮನ್ನು ನಿಮ್ಮಂಥ ಶ್ರೀಮಂತರು ತುಂಬ ಜನ ಕರೀತಾರೆ, ಆದರೆ ನಾವು ಅವ್ರ ಮನೆಗೆಲ್ಲ ಹೋಗೋದಿಲ್ಲ, ಮೀನಂತರ ಒಳ್ಳೆ ಮನಸ್ಸಿಟ್ಕೊಂಡು ಯಾರು ಕರೀತಾರೆ ಅವ್ರ ಮನೆಗೆ ಮಾತ್ರ ಹೋಗೋದು ಅಂತ ಹೇಳಿ ಹೇಳ್ತಾಳೆ. ಆಗ ಅಕ್ಕ ಬಿಡಿ ಅಂತ ಹೇಳಿ ಹೇಳ್ತಾಳೆ. ಸರಿ ಆಯಿತು ಅಂತ ಹೇಳಿ ಎಲ್ಲರೂ ಕೂಡ ಹೋಗ್ತಾರೆ. ಆಗ ಅಲ್ಲ ಎಷ್ಟು ಮಾತಾಡ್ತಾರೆ ನೋಡಿದ್ಯಾ ಅಂತ ಹೇಳಿ ಹೇಳ್ತಾಳೆ. ಸರಿ ಅಂತ ಹೇಳಿ ಮೀನಾ ಮತ್ತು ಸೂರ್ಯ ಇಬ್ಬರು ಕೂಡ ಏನವರು ಹೆಲ್ಪ್ ಮಾಡ್ತಾ ಇರ್ತಾರೆ ಅಜ್ಜಿ ತಾತ ನೋಡ್ಕೊಂಡು ಹೋಗೋದಕ್ಕೆ ಅಂತ ಹೇಳಿ ಬರ್ತಾರೆ. ಆಗ ಇದೇನಮ್ಮ ಇದು ಇಷ್ಟು ಬೇಗ ಬಂದುಬಿಟ್ಟಿದ್ದೀರಾ ಅಂತ ಹೇಳಿದಾಗ, ಇದು ನಿಮಗೆ ಅಂತ ಸೀರೆ, ನಿಮಗೆ ಬಟ್ಟೆ ಅಂತ ಹೇಳಿ ಕೊಡ್ತಾಳೆ. ಅಯ್ಯೋ ನಮ್ಗೆ ಯಾಕಮ್ಮ ಇದನ್ನೆಲ್ಲ ತಂದು ಕೊಡ್ತೀಯಾ, ನಿಮಗೆಲ್ಲ ಸುಮ್ಮನೆ ನಮ್ಮಿಂದ ತೊಂದರೆ ಅಂತ ಹೇಳಿದಾಗ, ಅಯ್ಯೋ ತಾತ ಹಾಗೆಲ್ಲ ಏನೂ ಇಲ್ಲ, ನಮ್ಗೆ ಯಾವ ತೊಂದರೆನೂ ಆಗೋದಿಲ್ಲ, ಸುಮ್ಮನೆ ನೀವು ತಗೊಳ್ಳಿ ಅಂತ ಹೇಳ್ತಾಳೆ. ಬೇಡಮ್ಮ ಅಂತ ಹೇಳಿದಾಗ, ನಾವು ಅಷ್ಟು ಪ್ರೀತಿಯಿಂದ ತಂದಿದ್ದೀವಿ, ಬೇಡ ಅಂತ ಹೇಳ್ತಾ ಇದ್ದೀರಾ ಅಂತ ಹೇಳಿದಾಗ, ಹಾಗಲ್ಲಮ್ಮ ನಮ್ಮಿಂದ ನಿಮಗೆ ಅಂತ ಹೇಳಿದಾಗ, ತಾತ ನೀವು ನಮ್ಮ ತಾತಂತ ಅಲ್ವಾ, ಮತ್ತು ನಮ್ಗೆ ಎಂಥ ತೊಂದರೆನೂ ಆಗೋದಿಲ್ಲ, ನೀವು ತಗೊಳ್ಳಿ ಅಂತ ಹೇಳಿ ಹೇಳ್ತಾಳೆ. ಸರಿ ಆಯಿತು ಅಂತ ಹೇಳಿ ತಗೋತಾರೆ. ಅದಾದಮೇಲೆ ಇವತ್ತು ಎಂಥ ಒಳ್ಳೆ ದಿನ ಗೊತ್ತಾತ, ನಮ್ಮ ಮನೆಯಲ್ಲಿ ನಾವು ಅಂತ ಹೇಳಿದಾಗ ರೀ ಅಂತ ಹೇಳಿ ಹೇಳ್ತಾಳೆ. ಆಗ ಇರೇ ಏನೋ ಒಂದು ಹೇಳ್ತಾ ಇದ್ದೀನಿ, ಮತ್ತು ಯಾಕೆ ತಡಿತೀಯಾ ಅಂತ ಹೇಳಿದಾಗ, ಆ ವಿಚಾರನ ಆಮೇಲೆ ಹೇಳ್ಬೋದು ಬನ್ನಿ ಅಂತ ಹೇಳಿ ಕರ್ಕೊಂಡು ಬರ್ತಾಳೆ. ಏನು ಇವಳು ಏನಾರು ಹೇಳೋದಕ್ಕೆ ಬಿಡೋದಿಲ್ಲ ಅಂತೇಳಿ ಅಂತ ಹೇಳಿ ಸೂರ್ಯ ಅನ್ಕೋತಾನೆ. ಏನಮ್ಮ ನೀನು, ನಾನೇನೋ ಇಂಪಾರ್ಟೆಂಟ್ ವಿಚಾರ ಹೇಳ್ತಿದ್ದೆ, ನೀನು ನೋಡಿದ್ರೆ ಇಲ್ಲಿ ಕರ್ಕೊಂಡು ಬಂದೆ ಏನು ಅಂತ ಹೇಳಿದಾಗ, ನೋಡಿ ನೀವು ಏನು ಹೇಳೋದು ಹೊರಟಿದ್ರಿ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ, ನಮ್ಮ ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ದೀವಿ, ನೀವು ಬನ್ನಿ ಅಂತ ಕರೆಯೋದಕ್ಕೆ ಹೊರಟಿದ್ದೆ. ಚೆನ್ನಾಗೇ ಹೇಳ್ತೀಯ ಗಣೆ ನೀನು, ನಾನು ಇದನ್ನೇ ಹೇಳೋದಕ್ಕೆ ಬಂದಿದ್ದೆ ಅಂತ ಹೇಳಿದಾಗ, ಬೇಡ ಸ್ವಾಭಿಮಾನದಿಂದ ಬದುಕ್ತಾ ಇರೋರವ್ರನ್ನ ನಮ್ಮನೆ ಕರೆದು ಅವಮಾನ ಮಾಡೋದು ಬೇಡ ಅಂತ ಹೇಳ್ತಾಳೆ. ಯಾಕೆ ಅಂತ ಹೇಳ್ತಾಳೆ. ಆಗ ಅಲ್ಲ ಅತ್ತೆ ಅವ್ರ ಮನೆಗೆ ಬಂದರೆ ಹೇಗೆಲ್ಲ ಮಾತಾಡ್ತಾರೆ ಅಂತ ನಿಮ್ಗೆ ಗೊತ್ತು ತಾನೇ ಅಂತ ಹೇಳ್ತಾಳೆ. ಆಗ ಅದಕ್ಕೆ ಅವರೇನು ಸುಮ್ಮನೆ ಇರ್ತಾರಾ, ನಿನಗೂ ಯಾವಾಗಲೂ ದಿನ ಅಂತಲೇ ಇರ್ತಾರಲ್ವಾ, ಅಯ್ಯೋ ನನ್ನ ಕರ್ಮ ನಾನು ಅನ್ನಿಸ್ಕೋತೀನಿ, ಪಾಪ ಅವ್ರು ಯಾಕೆ ಅನ್ಸ್ಕೋಬೇಕು ಅಂತ ಹೇಳಿ ಹೇಳ್ತಾಳೆ. ಆಗ ಅಲ್ಲೇ ಹೋಗ್ತಿದ್ದವರೆಲ್ಲರೂ ಕೂಡ ನಿಂತ್ಕೋತಾರೆ. ಅಲ್ಲ ಕಣೆ ನೀನೇನೆ ಈಗ ಹೇಳ್ತಾ ಇದೆಯಾ, ಎಲ್ಲಿ ತಪ್ಪಾಗುತ್ತೆ ಅದನ್ನ ತಪ್ಪು ಅಂತ ಹೇಳ್ತೀನಿ ನಾನು, ಅಯ್ಯೋ ನಿಮ್ಮ ಅಪ್ಪ ಹೇಳಿದಾರಲ್ವಾ ಎಲ್ಲ ಕಡೆನೂ ಮಾತಾಡಬಾರ್ದು ಅಂತ ಹೇಳಿ, ಹಾಗಿದ್ರೆ ನಾನು ಲಚ್ಚನ್ ದೇವ್ರನಲ್ಲಿ ನಮ್ಮ ಲಕ್ಕಮ್ಮನ ಸ್ಟೈಲಿಗೆ ಹೋಗ್ತೀನಿ, ತಪ್ಪು ಮಾಡೋದನ್ನು ಶಿಕ್ಷೆ ಕೊಟ್ಟೇ ಕೊಡ್ತೀನಿ ಅಂತ ಹೇಳಿದಾಗ, ರೀ ಅದೆಲ್ಲ ಏನು ಬೇಡ, ನೀನಮ್ಮ ನಾನು ಏನು ಮಾಡಿದ್ರು ಬೇಡ ಅಂತೀಯಾ ಅಂತ ಹೇಳ್ತಾ ಇರಬೇಕಿದ್ರೆ ಸುಮ್ಮನೆ ನನ್ನ ಮಾತು ಕೇಳ್ರಿ, ಬೇರೆ ದಿನ ಯಾವತ್ತಾದ್ರೂ ಅವ್ರಿಗೆ ಎಲ್ಲಾದರೂ ಹೊರಗಡೆ ಕರ್ಕೊಂಡೋಗಿ ಊಟ ಕೊಡಿಸೋಣ, ಆದರೆ ಈಗ ಬೇಡ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಏನಪ್ಪ ಮನೆಯಲ್ಲಿ ಜಗಳ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ ಗಂಡ ಹೆಂಡತಿ ಇಬ್ಬರು ರೋಡಿಗೆ ಬಂದು ನಿಂತ್ಕೊಂಡು ಜಗಳ ಮಾಡ್ತಾ ಇದ್ದೀರಾ ಅಂತ ಹೇಳಿದಾಗ, ಅಯ್ಯೋ ನಾವು ಜಗಳ ಮಾಡ್ತಾ ಇಲ್ಲ ಕಣ್ರಿ, ಮಾತಾಡ್ತಾ ಇದ್ದೀವಿ, ಏನೋ ಮಾತನ್ನ ಹಿಂಗಾಡ್ತಾ ಇದ್ದೀರಾ, ಮತ್ತು ಜಗಳ ಇನ್ನೇಗೆ ಮಾಡ್ತೀರಾ ಅಂತ ಹೇಳಿದಾಗ, ಹಾಗೆಲ್ಲ ಏನೂ ಇಲ್ಲ ಅಣ್ಣ ನಾವು ಮಾತಾಡ್ತಾ ಇದ್ವಿ ಅಷ್ಟೇ ಅಂತ ಹೇಳಿದಾಗ, ಅಯ್ಯೋ ನಡಿಯೇ ಇವ್ರ ಕತೆ ನೋಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ ಅಂತ ಹೇಳಿ ಅವ್ರು ಅಲ್ಲಿಂದ ಹೋಗ್ಬಿಡ್ತಾರೆ. ರೀ ಸುಮ್ಮನೆ ಇದೆಲ್ಲ ಯಾಕೆ ಬೇಕು ಬನ್ನಿ ಹೋಗೋಣ ಅಂತ ಹೇಳಿ ಅವ್ರು ಬರ್ತಾರೆ. ಆಗ ಎಲ್ಲಿಗೆ ಹೋಗಿದ್ರಪ್ಪ ಅಂತ ಹೇಳ್ತಾರೆ. ಆಗ ಏನಿಲ್ಲ ಅದು ಇವರು ನಿಮ್ಮನ್ನು ಹೊರಗಡೆ ಊಟಕ್ಕೆ ಕರ್ಕೊಂಡು ಹೋಗೋಣ ಅಂತ ಹೇಳ್ತಾ ಇದ್ರು, ಅದಕ್ಕೆ ಇನ್ನೊಂದು ದಿನ ಕರ್ಕೊಂಡು ಹೋಗೋಣ ಅಂತ ಬಂದ್ವಿ ಅಂತ ಹೇಳಿದಾಗ, ನೀವು ನಮ್ಮನ್ನು ಊಟಕ್ಕೆ ಕರ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡ್ರಾ, ಅಯ್ಯೋ
ಅದಕ್ಕೆಲ್ಲ ಯಾಕೆ ಈ ಥರ ಎಲ್ಲ ಅನ್ಕೋತೀರಾ, ನಮಗೇನಪ್ಪ ಬಿಡು, ನೀವು ಮಾಡಿರೋ ಕೆಲಸದಿಂದ ನಮಗೆ ಕೆಲಸಗಳು ದಿನ ಸಿಗ್ತಾಯಿದೆ, ಇದರಲ್ಲೇ ನೆಮ್ಮದಿಯಾಗಿದ್ದೀವಿ, 3 ಹೊತ್ತು ಊಟ ಸಿಗ್ತಾ ಇದೆ ಅಂತ ಹೇಳಿ ಹೇಳ್ತಾರೆ. ಆಗ ತಾತ ನಂಗೆ ಆಶೀರ್ವಾದ ಮಾಡಿ ಅಂತ ಹೇಳ್ತಾನೆ. ಕಾಲಿಗೆ ಬೀಳ್ತಾನೆ. ಸರಿ ಅಂತ ಹೇಳಿ ಆಶೀರ್ವಾದ ಮಾಡಿಬಿಟ್ಟು ತಗೊಳಪ್ಪ ಅಂತ ಹೇಳಿ ಕೊಡ್ತಾರೆ. ಇದೇನು ತಾತ ಅಂತ ಹೇಳಿದಾಗ, ನೋಡು ಆಶೀರ್ವಾದ ಮಾಡುವಾಗ ಸುಮ್ಮನೆ ಹಾಗೆ ಆಶೀರ್ವಾದ ಮಾಡಬಾರ್ದಂತೆ, ಏನಾದರೂ ನಮ್ಮ ಕೈಯಲ್ಲಿ ಏನಾಗುತ್ತೆ ಅದನ್ನು ಕೊಡಬೇಕಂತೆ, ಅದಕ್ಕೆ ನಾನು ನಿಂಗೆ ಇದನ್ನು ಕೊಡ್ತಾಯಿದ್ದೀನಿ ತಗೋ ಅಂತ ಹೇಳಿ ಕೊಡ್ತಾರೆ. ಆಗ ಇದು ನನಗೆ 1 ರೂಪಾಯಿ ಅಲ್ಲ ತಾತ, 1 ಕೋಟಿ ಸಮಾನ ಅಂತ ಹೇಳಿ ಸೂರ್ಯ ಅದನ್ನು ಇಟ್ಕೊಂಡು, ನಿಮ್ಮಿಬ್ಬರಿಗೂ ಇರೋ ಒಳ್ಳೆ ಮನಸ್ಸಿಗೆ ನಿಮ್ಮಿಬ್ಬರಿಗೂ ಯಾವಾಗಲೂ ಒಳ್ಳೆಯದೇ ಆಗುತ್ತೆ ಅಂತ ಹೇಳಿ ಹೇಳ್ತಾರೆ. ಸರಿ ಅಂತ ಹೇಳಿ ಅವರು ಕೂಡ ಅಲ್ಲಿಂದ ಹೊರಟ್ಬಿಡ್ತಾರೆ. ಈ ಕಡೆ ರೋಹಿಣಿ ಬಂದು ಪೂಜನ್ ಮನೆಗೆ ಬಂದಿರ್ತಾಳೆ. ಆಗ ಏನೇ ಮಾಡೋದು, ಆ ವೀಡಿಯೋನೇ ಕಳಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ, ಎಷ್ಟೆಲ್ಲ ಟ್ರೈ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ, ಏನೇ ಮಾಡ್ತೀಯಾ, ಆಗ್ತಾ ಇಲ್ಲ ಅಲ್ವಾ, ಬಿಟ್ಬಿಡು ಅಂತ ಹೇಳಿದಾಗ, ಆಗಲ್ಲ ಕಣೆ, ಆ ಕಾಗೆ ಸುಬ್ಬಂಗೆ ವೀಡಿಯೋ ಕೊಟ್ಟರೆ ಆ ದಿನೇಶನ್ ಕತೆನ ಮುಗಿಸೋದಕ್ಕಾಗೋದು, ಇಲ್ಲ ಅಂತಂದರೆ ಅವನು ದಿನ ನನಗಿನ್ನ ಪ್ರಾಬ್ಲಮ್ ಮಾಡ್ತಾನೆ ಇದ್ದಾನೆ ಅಂತ ಹೇಳಿದಾಗ, ಅಲ್ಲ ಕಣೆ ಅದಕ್ಕೆ ಇವಾಗ ಏನು ಮಾಡೋದಕ್ಕಾಗುತ್ತೆ, ಅವ್ರ ಹತ್ರ ವೀಡಿಯೋ ಕಳಿಸ್ಕೊಳ್ಳೋದಕ್ಕಾಗ್ತಾ ಇಲ್ವಲ್ಲ ಅಂತ ಹೇಳಿದಾಗ, ನೋಡು ಇವತ್ತು ನನ್ನ ಕಡೆಯಿಂದ ಒಂದು ಈವೆಂಟ್ ಇರುತ್ತೆ ಅಂತ ಹೇಳಿದ್ದೀನಲ್ವಾ, ಸೊ ಅದಕ್ಕೆ ನಾನು ನಿಂಗೆ ಸ್ವಲ್ಪ ದುಡ್ಡು ಕೊಡ್ತೀನಿ, ನೀನು ನಾನು ಹೇಳಿರೋ ಐಟಮ್ಸ್ಗಳನ್ನೆಲ್ಲ ತೊಗೊಂಡು ಬಾ ಅಂತ ಹೇಳ್ತಾಳೆ. ಐಟಮ್ಸಾ ಯಾಕೆ ಅಂತ ಹೇಳಿದಾಗ, ಇವತ್ತು ಡ್ಯಾನ್ಸ್ ಮಾಡಬೇಕು ಅಂತ ಹೇಳಿದಾರಲ್ವಾ, ನೀನೇ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ, ಆಗ ನಾನು ಡ್ಯಾನ್ಸ್ ಮಾಡ್ತೀನಿ. ಅದಾದಮೇಲೆ ಸೂರ್ಯ ವೀಡಿಯೋ ಮಾಡ್ಕೋತಾನೆ. ಮೀನಾ ಏನೇ ಮಾಡಿದರೂ ವೀಡಿಯೋ ಮಾಡ್ಕೊಳ್ಳೋವನು ಡ್ಯಾನ್ಸ್ ಮಾಡಿದರೆ ಮಾಡ್ಕೋತಾನೆ. ಅದೇ ಟೈಮಲ್ಲಿ ನೀವು ವೀಡಿಯೋ ಮಾಡಿ ನಾನು ಮಾಡ್ಕೋತೀನಿ ಅಂತ ಹೇಳಿ ನೀನು ಫೋನ್ನ ಕಿತ್ಕೊಂಡ್ಬಿಡು, ಆವಾಗ ಅವ್ನು ಕೊಡ್ತಾನೆ. ಏನೋ ಅವ್ನು ನನಗೆ ಫೋನ್ ಕೊಡ್ತಾನ, ಕೊಡ್ತಾನೆ ಕಣೆ, ಆವಾಗ ನೀನು ಹೇಗಾದರೂ ಮಾಡಿ ನಿನಗೆ ವೀಡಿಯೋ ಕಳಿಸ್ಕೊ, ಇಲ್ಲಾಂದರೆ ನನಗೆ ವೀಡಿಯೋ ಕಳಿಸ್ಬಿಡು ಅಂತ ಹೇಳಿ ಹೇಳ್ತಾನೆ. ಆಗ ಏನೋ ವೀಡಿಯೋನ ಇದು ವರ್ಕೌಟ್ ಆಗುತ್ತಾ ಅಂತ ಹೇಳಿದಾಗ, ವರ್ಕೌಟ್ ಆಗಲೇಬೇಕು ಕಣೆ, ನಮಗೆ ಬೇರೆ ದಾರಿನೇ ಇಲ್ಲ ಅಂತ ಹೇಳಿ ಹೇಳ್ತಾಳೆ. ಸರಿ ಆಯಿತು ನೋಡು, ಬೇಗ ನಾನು ಹೇಳಿರೋ ಐಟಮ್ಸ್ಗಳನ್ನೆಲ್ಲ ತೊಗೊಂಡು ಬಾ ಅಂತ ಹೇಳಿ ಅಲ್ಲಿಂದ ಹೊರಟ್ಬಿಡ್ತಾಳೆ. ಈ ಕಡೆ ಮಂಗಳಾರತಿಗೆ ಅಂತ ಹೇಳಿ ಎಲ್ಲನೂ ಅರೇಂಜ್ಮೆಂಟ್ ಮಾಡ್ಕೊಂಡಿರ್ತಾರೆ. ಪೂಜಾ ಬರ್ತಾಳೆ. ಆಗ ಪೂಜೆ ಬಂದ ತಕ್ಷಣವೇ, ಇದೇನಿದು ಇಷ್ಟೊಂದು ಲೇಟಾಗಿ ಬರ್ತಾ ಇದೆಯಾ, ಬೇಗ ಬರೋಕ್ಕಾಗಲ್ವಾ ಅಂತ ಹೇಳಿದಾಗ, ಸಾರಿ ಕಣೆ ಸ್ವಲ್ಪ ಲೇಟಾಗಿ ಹೋಗ್ಬಿಡ್ತು, ಬೇಗ ಬಾರಿ, ನಾನು ಹೇಳಿರೋದು ನೆನಪಿದೆ ತಾನೆ, ಎಲ್ಲನೂ ನೀನು ಇಸ್ಕೋಬೇಕು ಫೋನು ಅಂತ ಹೇಳಿದಾಗ, ಸರಿ ಕಣೆ ಆಯಿತು ಅಂತ ಹೇಳಿ ಬರ್ತಾ ಇರ್ತಾಳೆ. ಮನೋಜ ಬಂದು, ಏನಿದು ಗುಸು ಪಿಸು ಬೇಗ ಬನ್ನಿ ಅಂತ ಹೇಳಿದಾಗ, ಇದೇನಿದು ಕೋಲೆಲ್ಲ ತಂದಿದ್ಯಾ ಅಂತ ಹೇಳಿ ಕೇಳ್ತಾರೆ. ಆಗ ಹೌದು ಕೋಲಾಟ ಆಡೋದಕ್ಕೆ ಮನೋಜ್ ಅಂತ ಹೇಳ್ತಾಳೆ. ಏನೋ ಕೋಲಾಟನ, ಆ ಮೀನ ಏನು ದಿನ ಒಂದೊಂದು ಪೂಜೆ ಅಂತಾಳೆ, ಹೋಮ ಅಂತಾಳೆ, ಕೋಲಾಟ ಅಂತಾಳೆ, ಅದೇನು ಕೇಳ್ತೀನಿ ಬಾ. ಹುಡುಗಿ ಏನಮ್ಮ ನೀನು ಕೋಲಾಟ ಎಲ್ಲನೂ ಮಾಡಬೇಕು ಅಂತ ಅಂದ್ಕೊಂಡಿದ್ಯಂತೆ, ಏನು ಅಂದ್ಕೊಂಡಿದ್ಯಾ, ಇದೇನು ಮನೆನಾ ಅಥವಾ ಛತ್ರನ ಅಂತ ಹೇಳಿದಾಗ, ಅದು ಅಂತ ಹೇಳಿದಾಗ, ಏನೇ ಹೌದಾ ಕೋಲಾಟ ಎಲ್ಲನೂ ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ, ಯಾಕೆ ಅಂತ ಹೇಳಿದಾಗ, ಅತ್ತೆ ತಾಯಿ ಭಕ್ತಿ ಪ್ರಿಯೆ ಮತ್ತು ಹಾಗೆ ನೃತ್ಯ ಪ್ರಿಯೆ, ಅದಕ್ಕೆ ಅವಳಿಗೆ ನಮಗೆಲ್ರಿಗೂ ಕೂಡ ನೀನು ಮನೆಗೆ ಬಂದಿರೋದು ಇಷ್ಟ ಆಯಿತು ಅಂತ ಹೇಳಿ ಡ್ಯಾನ್ಸ್ ಮಾಡಿದ್ರೆ ಅವಳಿಗೆ ಖುಷಿ ಆಗುತ್ತೆ, ನಮಗೆ ವರ ಕೊಡ್ತಾಳೆ ಅಂತ ಹೇಳಿದಾಗ, ಎಲ್ಲಿ ನೀನು ನಾಲ್ಗೆ ತೆಗಿ, ಯಾಕತ್ತೆ ಅಲ್ಲ ಶ್ರೀಕೃಷ್ಣ ಏನಾದರೂ ಬಂದ್ಬಿಟ್ಟು ನಿನಗೆ ಏನಾದರೂ ಕೊಡಬಾರ್ದು ವರ ಎಲ್ಲನೂ ಕೊಟ್ಬಿಟ್ಟಿದ್ದಾನ, ಇದೆಲ್ಲ ನೀನು ನಾಲ್ಗೆ ಮೇಲೆ ಬರೆದ್ಬಿಟ್ಟಿದ್ದಾನ ಅಂತ ಹೇಳಿ ನೋಡಬೇಕು ಅಂತ ಹೇಳಿದಾಗ, ಸರಿ ಏನೋ ಮಾಡು, ದೇವರು ಅಂದರೆ ನಿನಗಿನ್ನ ಭಕ್ತಿ ನನಗೂ ಜಾಸ್ತಿನೇ ಇದೆ, ಮಾಡು ಎಲ್ಲರೂ ಸೇರ್ಕೊಂಡು ಮಾಡಿ, ಹಾಗೆ ನನ್ನ ಸ್ಟೂಡೆಂಟ್ಸ್ಗಳನ್ನೂ ಸೇರಿಸ್ಕೋಬೇಕು ಅಂತ ಹೇಳ್ತಾಳೆ. ಸರಿ ಅತ್ತೆ ಅಂತ ಹೇಳಿ ಹೇಳ್ತಾಳೆ. ರೋಹಿಣಿ ನಾನು ಡ್ಯಾನ್ಸ್ ಮಾಡ್ತೀನಿ, ನೀವು ಮಾಡ್ತೀರಾ ಅಂತ ಹೇಳಿದಾಗ, ಹೌದು ನಾನು ಮಾಡ್ತೀನಿ, ನನ್ನ ಜೊತೆ ನನ್ನ ಫ್ರೆಂಡ್ ಪೂಜೆನೂ ಮಾಡ್ತಾಳೆ ಅಂತ ಹೇಳಿದಾಗ, ಶ್ರುತಿ ನೀವು ಮಾಡ್ತೀರಾ ಅಂತ ಹೇಳಿದಾಗ, ನಂಗೆ ಬರಲ್ಲ ಆದರೂ ಮಾಡ್ತೀನಿ ಅಂತ ಹೇಳಿ ಹೇಳ್ತಾಳೆ. ಸರಿ ಆಯಿತು ಅಂತ ಹೇಳಿ ಎಲ್ಲ ಪೂಜೆ ಮಾಡ್ತಾ ಇರ್ತಾರೆ. ಆಗ ಅಮ್ಮ ಈ ಗಿಫ್ಟ್ ಓಪನ್ ಮಾಡಮ್ಮ ಅಂತ ಹೇಳಿ ಮನೋಜ ಬರ್ತಾನೆ. ಗಿಫ್ಟಾ, ಏನು ಗಿಫ್ಟೋ ಇದು ಅಂತ ಹೇಳಿದಾಗ, ನೀನು ಓಪನ್ ಮಾಡಮ್ಮ ಅಂತ ಹೇಳಿ ಹೇಳ್ತಾನೆ. ಆಗ ಸರಿ ಅಂತ ಹೇಳಿ ಅವಳು ಓಪನ್ ಮಾಡ್ತಾಳೆ. ಇದೇನೇ ಇದು ಅಂತ ಹೇಳಿದಾಗ, ಇದು ನಮ್ಮ ರೋಹಿಣಿ ಶುರು ಮಾಡ್ತಾ ಇರೋದು ಅಂತ ಹೇಳಿ ಹೇಳ್ತಾನೆ. ಏನು ರೋಹಿಣಿ ಶುರು ಮಾಡ್ತಾ ಇದ್ದಾಳ, ಏನು ಹೇಳ್ತಾ ಇದೆಯಾ ಅಂತ ಹೇಳಿದಾಗ, ಹೌದಮ್ಮ ರೋಹಿಣಿ ಹೊಸ್ದಾಗಿ ಮೇಕಪ್ ಕೋರ್ಸ್ನ ಶುರು ಮಾಡ್ತಾ ಇದ್ದಾಳೆ, ಅದಕ್ಕೆ ನಿನ್ನ ಹೆಸರನ್ನ ಇಟ್ಟಿದ್ದಾಳೆ ಅಂತ ಹೇಳಿ ಹೇಳ್ತಾನೆ. ಆಗ ಏನೋ ಎಸ್ ಅಂದರೆ ನಮ್ಮ ಶಾಂತಿ ಹೆಸರಾ ಅಂತ ಹೇಳಿ ಹೇಳ್ತಾನೆ. ಆಗ ಹೌದು ಇದೇನಿದು, ಹಾಗಿದ್ರೆ ಶಾಂತಿ ಅಂತಲೇ ಹೆಸರು ಇಡ್ಬೋದಾಗಿತ್ತಲ್ಲ, ಬರೀ ಎಸ್ ಅಂತ ಇಕ್ಕಿದ್ದೀರಾ, ಯಾಕೆ ಶಾಂತಿ ಅನ್ನೋ ಸೆಟ್ಟಾಗಲ್ಲ ಅಂತನಾ ಅಂತ ಹೇಳಿದಾಗ, ಅದು ಅಂತ ಹೇಳ್ತಾ ಇರ್ತಾಳೆ. ಆಗ ಅಯ್ಯೋ ಅದೇ ನೀವು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡಿ, ಎಸ್ ಅಂದರೆ ಸಕ್ಸಸ್, ಎಸ್ ಅಂದರೆ ಶಾಂತಿ, ಎಸ್ ಅಂದರೆ ಸಕ್ಕರೆ ಅಂತ ಹೇಳಿ ಹೇಳ್ತಾಳೆ. ಆಗ ಹಾಗಿದ್ರೆ ಏನು ಬೇಕಾದ್ರೆ ಅನ್ಕೋಬೋದು, ಆದರೆ ಶಾಂತಿ ಅಂತ ಮಾತ್ರ ಅನ್ಕೋಬಾರ್ದಲ್ವಾ ಅಂತ ಹೇಳಿ ಹೇಳ್ತಾಳೆ. ಆಗ ಅಯ್ಯೋ ನೀನು ಬಿಡಮ್ಮ, ಅವನು ಏನೇನೋ ಮಾತಾಡ್ತಾ ಇರ್ತಾನೆ, ನೀನು ಹೋಗು ಪೂಜೆಗೆಲ್ಲ ತಯಾರಿ ಮಾಡ್ಕೊ ಅಂತ ಹೇಳಿದಾಗ, ಸರಿ ಆಯಿತು ಅಂತ ಹೇಳಿ ದೇವ್ರ ಮುಂದೆ ಆ ಕೋಲೆಲ್ಲ ಇಟ್ಬಿಟ್ಟು ಪ್ರಾರ್ಥನೆ ಮಾಡಿ ಎಲ್ಲರೂ ಕೂಡ ಕೋಲಾಟ ಶುರು ಮಾಡ್ಕೊಂಡ್ಬಿಡ್ತಾರೆ. ಸರಿ ಅಂತ ಹೇಳಿ, ಚೆನ್ನಾಗಿ ನೆನಪಿದೆ ತಾನೇ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಅಷ್ಟರಲ್ಲಿ ಶ್ರುತಿ ಅವ್ರ ಅಮ್ಮ ಬರ್ತಾರೆ. ಆಗ ಓಹೋ ಬೀಗರು ಬನ್ನಿ ಅಂತ ಹೇಳಿ ರಂಗನಾಥ್ ಅವ್ರು ಕರೀತಾರೆ. ಆಗ ಬನ್ನಿ ಅಂತ ಹೇಳಿದಾಗ, ಎಲ್ಲಿ ನಿಮ್ಮ ಯಜಮಾನ್ರು ಬಂದಿಲ್ವಾ ಅಂತ ಹೇಳಿದಾಗ, ಅವರು ಅಡಿಕೆ ವ್ಯಾಪಾರಕ್ಕೆ ಅಡಕಮಾರ್ನಳ್ಳಿಗೆ ಹೋಗಿದ್ದಾರೆ ಕಣಪ್ಪ ಅಂತ ಹೇಳಿ ಹೇಳ್ತಾನೆ. ಆಗ ಏನು ಪ್ರತಿ ಸಲನೂ ಹಾಗೆ ಹೇಳ್ತಾ ಇದ್ದೀರಾ ಅಂತ ಹೇಳಿದಾಗ, ಹೌದು ಅವರು ಇಲ್ಲಿಗೆ ಬರಲ್ಲ, ಯಾಕಂದರೆ ಬಂದರೆ ಕೆಲವರು ಇಲ್ಲಿ ಅವಮಾನ ಮಾಡೋದಕ್ಕೆ ಅಂತ ಹೇಳಿ ಕಾಯ್ತಾ ಇರ್ತಾರೆ. ಕೆಲವರು ಅಂತ ಯಾಕೆ ಹೇಳ್ತಾ ಇದ್ದೀರಾ, ನಿಮ್ಮ ಗಂಡಂಗೆ ಅವಮಾನ ಮಾಡೋದು ಅಂತ ಅಂದರೆ ನಾನೇ ಅಲ್ವೇ, ನನ್ನ ಹೆಸರನ್ನ ಹೇಳ್ಬೋದಲ್ವಾ ಅಂತ ಹೇಳಿದಾಗ, ಹೌದು
ನಿಮಗೆ ಸೂರ್ಯ ಅವಮಾನ ಮಾಡೋದಕ್ಕೆ ಅವ್ರು ಬರಲ್ಲ ಅಂತ ಹೇಳ್ತಾ ಇರ್ತಾರೆ. ಆಗ ಆಂಟಿ ಸುಮ್ಮನೆ ನಮ್ಮನೆಯವರು ಯಾಕೆ ಅವಮಾನ ಮಾಡ್ತಾರೆ, ನಿಮ್ಮ ಗಂಡ ಏನಾದರೂ ಮಾತಾಡಿದ್ರೆ ಅಲ್ವಾ ಅಂತ ಹೇಳಿದಾಗ ಶಾಂತಿಯೇ ನೀವು ಬಾಯಿ ಮುಚ್ಕೊಂಡಿರಿ, ದೊಡ್ಡವರು ಮಾತಾಡಬೇಕಿದ್ರೆ ನೀನೇನು ಮಧ್ಯ ಬರ್ತೀಯಾ ಅಂತ ಹೇಳ್ತಾರೆ. ಆಗ ಶ್ರುತಿ ನಿಮ್ಮ ಅಪ್ಪಂಗೆ ನೀನು ಹೇಳಿದ್ದೆ ಅಲ್ವಾ ಅಂತ ಹೇಳಿದಾಗ ಹೌದು ರವಿ ಹೇಳಿದ್ದೆ, ಮತ್ತೆ ಯಾಕೆ ಬಂದಿಲ್ಲ, ಫೋನ್ ಮಾಡು, ನಿನ್ನ ಹತ್ರನೂ ಫೋನ್ ಇದೆ, ಫೋನ್ ನಂಬರ್ ಇದೆ, ನೀನೇ ಫೋನ್ ಮಾಡಿ ಕರಿ ಅಂತ ಹೇಳ್ತಾನೆ. ಆಗ ಇವರಪ್ಪನ ಕರೆಯೋದಕ್ಕೆ ನಮ್ಮಪ್ಪನ ಕರಿ ಅನ್ನೋ ಥರ ಹೇಳ್ತಾವಳೆ, ಇವರೇ ನಿಮ್ಮಪ್ಪನ ನಮ್ಮಪ್ಪನ ಅಂತ ಹೇಳಿ ಅಂದ್ಕೊಂಡು ಸುಮ್ಮನಾಗ್ಬಿಡ್ತಾನೆ. ಅದಾದಮೇಲೆ ಸರಿ ಬನ್ನಿ ಎಲ್ಲ ಕೂತ್ಕೊಳ್ಳಿ ಅಂತ ಹೇಳಿ ಪೂಜೆ ಎಲ್ಲ ಶುರು ಮಾಡಿಬಿಟ್ಟು ಕೋಲಾಟ ಆಡೋದಕ್ಕೆ ಶುರು ಮಾಡ್ತಾರೆ. ಎಲ್ಲರೂ ಕೋಲಾಟ ಆಡ್ತಾ ಇರ್ತಾರೆ. ಸೂರ್ಯ ವಿಡಿಯೋ ಮಾಡ್ಕೋತಾ ಇರ್ತಾನೆ. ರಂಗನಾಥ್ ಅವರು ಕೂಡ ಖುಷಿಯಿಂದ ಹಾಗೆ ತಾಳ ಹಾಕ್ಕೊಂಡು ಅಲ್ಲೇ ಪಕ್ಕದಲ್ಲೇ ನಿಂತ್ಕೊಂಡಿರ್ತಾರೆ. ಆಗ ರೋಹಿಣಿ ಹೇ ಪೂಜಾ ಅಂತ ಹೇಳಿದಾಗ ಹೀರೇ ಇಷ್ಟು ಬೇಗ ಫೋನ್ ತೊಗೊಳಕ್ಕೆ ಹೋದರೆ ಅವ್ನಿಗೆ ಡೌಟ್ ಬರಲ್ವಾ ಅಂತ ಹೇಳಿದಾಗ ಅಯ್ಯೋ ಆಗೇನು ಬರೋದಿಲ್ಲ, ನೀನು ಕೇಳೆ ಅಂತ ಹೇಳ್ತಾ ಇರ್ತಾಳೆ. ಆಗ ಅದು ಅಂತ ಹೇಳಿ ಭಯ ಪಡ್ಕೊಂಡು ಹಾಗೆ ಕೋಲಾಟ ಮಾಡ್ತಾನೆ ಇರ್ತಾಳೆ. ಇದಿಷ್ಟು ಮಂಗಳವಾರದ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್.